ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ರಾಯರ ಆಶೀರ್ವಾದದಿಂದ. ಹೋದ ಗುರುವಾರ ರಾಯರಿಗೆ ಪೂಜೆ ಮಾಡೋದಕ್ಕಾಗಿರಲಿಲ್ಲ ಕೆಲವರು ಕಾರಣಾಂತರಗಳಿಂದ. ಅದಕ್ಕೆ ಈ ಗುರುವಾರ ಎಷ್ಟೊತ್ತಿಗೆ ರಾಯರ ಪೂಜೆ ಮಾಡ್ತೀನೋ ಅಂತ ಅನ್ನಿಸ್ತಿತ್ತು. ಹಿಂದಿನ ದಿವಸ ನಾನು ಬುಧವಾರನೇ ಎಲ್ಲ ಅಲ್ಪ ಸ್ವಲ್ಪ ಮನೆಯನ್ನೆಲ್ಲ ಶುದ್ಧ ಮಾಡ್ಕೊತೀನಿ. ಹಂಗೂ ರಾಯರ ಫೋಟೋಗೆ ಗಂಜಲ ಹಾಕ್ಕೊಂಡು ಮಡಿ ನೀರಿಂದ ಎಲ್ಲ ನಾನು ಫೋಟೋನೆಲ್ಲ ಒರೆಸಿ ಗಂಧ ಎಲ್ಲ ಇಟ್ಟು ರಾಯರಿಗೆ ಯಾವ ರೀತಿ ಹೂವು ತಗೊಳ್ಳೋದು, ಯಾವ ರೀತಿ ಹೂವಿನ ಅಲಂಕಾರ ಮಾಡೋದು ಇವತ್ತು ಅಂತ ನಾನು ನೆನ್ನೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಬುಧವಾರದ ದಿವಸನೇ ನಾನು ನನ್ನ ಮಗ ಬೆಳಗ್ಗೆನೇ 6 ಗಂಟೆಗೆ ಮಾರ್ಕೆಟ್ಗೆ ಹೋಗಿ ಫ್ರೆಶ್ ಆಗೆಲ್ಲ ಹೂ ತೊಗೊಂಬಂದ್ವಿ. ಸಿಟಿ ಮಾರ್ಕೆಟಲ್ಲಿ ತಂದು ರಾಯರಿಗೆಲ್ಲ ಹೂವಿನ ಅಲಂಕಾರ ಮಾಡ್ತಾಯಿದ್ದೀನಿ. ನೋಡಿ, ರಾಯರಿಗೆ ಹೂವಿನ ಅಲಂಕಾರ ಅಂದರೆ ತುಂಬಾ ಇಷ್ಟ. ರಾಯರಿಗೆ ಹೂವಿನ ಅಲಂಕಾರ ಮತ್ತು ರಾಯರಿಗೆ ತುಪ್ಪದ ದೀಪ ಅಂದರೆ ತುಂಬಾ ಇಷ್ಟ. ನೀವು ಎಷ್ಟು ಥರ ತುಪ್ಪದ ದೀಪ ಹಚ್ತೀರೋ ಅಷ್ಟು ನಮ್ಮ ರಾಯರು ಖುಷಿ ಪಡ್ತಾರೆ. ರಾಯರಿಗೆ ನಾವು ಎಷ್ಟು ಸೇವೆ ಮಾಡ್ತೀವೋ ಅಷ್ಟು ನಾವು ರಾಯರು ಭಕ್ತರಾಗೋದ್ರಲ್ಲಿ ಡೌಟೇ ಇಲ್ಲ. ನೋಡಿ, ಎಲ್ಲ ಅಲಂಕಾರ ಎಲ್ಲ ಮುಗೀತು. ನನಗಂತೂ ರಾಯರಿಗೆ ಅಲಂಕಾರ ಮಾಡೋದು ಅಂದರೆ ತುಂಬಾ ಇಷ್ಟ. 1.5 to 2 ಅವರ್ ಬೇಕೇ ಬೇಕು ರಾಯರಿಗೆ ಅಲಂಕಾರ ಮಾಡೋದಕ್ಕೆ. ಅಲಂಕಾರ ಎಲ್ಲ ಆಯಿತು. ಇನ್ನೇನಿದು ನಮ್ಮ ರಾಯರಿಗೆ ಪೂಜೆ ಮಾಡೋದೊಂದೇ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ, ರಾಯರ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರಲಿ ಅಂತ ರಾಯರಲ್ಲಿ ಕೇಳ